ಎಷ್ಟು ಪೇರು ಶೋ ಬಜ್ಜೀಸು? ಸೇಲ್ಗಿಲ್ಲ. ಇದು ಎಲ್ಲಿ ಕಾಸ್ಟರ್? ಯಾವ ದೇವಸ್ಥಾನ ಅಂತ ಹೇಳಿ. ಯೋ ಮಾ ಪೀಪಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬನ್ನಿ ವಿಡಿಯೋ ಶುರು ಮಾಡೋಣ. ಅದೇ ಬಂದಿದ್ದೆ ಇವರು, ಅದೇ ನಿಮ್ಗೆ ಹೇಳ್ದಂಗೆ ಆರ್ಡ್ರ್ ಪಿಕ್ ಮಾಡೋಣ ಅಂದ್ಬಿಟ್ಟು ಫುಲ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದ. ಕೊನೆಗೂ ಬಂದೆ ನೋಡಿ, ಕಾಯ್ತಾ ಇದ್ದಾನೆ. ಟಕ್ ಅಂತ ಕೊಟ್ಟರು, ಸರಿ ಅಂತ ಇಸ್ಕೊಂಡು ಓಡೋದೆ. ಹೋಗಿ ಪಾರ್ಸಲ್ಲು ತಲುಪ್ಸೋರ್ ಕೈಲಿ ತಲುಪಿಸ್ಬಿಟ್ಟು ಬಂದೆ ಗಾಯ್ಸ್. ಏನೋ ನಮ್ಮಮ್ಮ ಪರೋಟ ತಗೊಂಬಾ, ಏನೋ ಇದು ಅಡುಗೆ ಮಾಡ್ತೀನಿ ಪಾಲಕ್ ಪನ್ನೀರು ಅಂತಂದರು. ಸರಿ ತರೋಣ ಅಂತ ಬಂದೆ ಸೂಪರ್ ಮಾರ್ಕೆಟ್ಗೆ. ನೋಡಿ ಪರೋಟ ತಗೊಳ್ಳೋಣ ಅಂತ ಎತ್ಕೊಂಡೆ. ಐಡಿ ಚೆನ್ನಾಗಿದೆ, ಐಡಿದೆ ತಗೊಂಬಾ ಅಂತಂದರು. ಇದೇನು ಪ್ರಮೋಷನ್ ಅಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಅಂದರೆ ನಮ್ಮ ಪ್ರಿಫ್ರೆನ್ಸು, ನಾವು ಯೂಶ್ವಲಿ ಇದೇನೆ ಮಾಡೋದು, ಪರೋಟ ಜಾಸ್ತಿ ಇದೆ ತಗೊಳ್ಳೋದು. ಅದಕ್ಕೇ ಹೇಳಿದೆ ಅಷ್ಟೇ. ಅದರಲ್ಲಿ ವೀಟು ಬರುತ್ತೆ, ಇದು ಬರುತ್ತೆ ಮೈದಾ, ಅದು ನೋಡ್ತಾ ಇದ್ದೆ. ವೀಟ್ ಒಂದ್ಸಲಿ ತಂದ್ಬಿಟ್ಟು ಒಂದು ಸ್ವಲ್ಪ ಅಷ್ಟು ತಿನ್ನಲಿಲ್ಲ, ಎಲ್ಲರೂ ಅಷ್ಟು ಇಷ್ಟಪಟ್ಟಿಲ್ಲ. ಅಂದರೆ ವೀಟೇ ಒಳ್ಳೆಯದು ಇರೋ ಪ್ರಕಾರ, ಆದರೆ ವೀಟ್ ಒಂದು ಸ್ವಲ್ಪ ಟೇಸ್ಟ್ ವೈಸ್ ನೋಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದೇ ಗಾಯ್ಸ್, ಒಳ್ಳೇದು ಯಾವತ್ತು ಕೈನೇ, ಕೆಟ್ಟದ್ದು ಯಾವತ್ತು ಸ್ವೀಟು, ಆ ಥರ ಅಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಟೇಸ್ಟ್ ಇರಲ್ಲ, ಇದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಷ್ಟೇ. ಅದೇ ನೆಕ್ಸ್ಟ್ ಬೆಣ್ಣೆ ಒಂದು ತಗೊಂಡು, ಪನ್ನೀರ್ ಯಾಕೆ ತಗೋಬೇಕು ಗೊತ್ತಾಗಲಿಲ್ಲ. ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ಅದು ತಗೊಳ್ಳ ಅಂತ. ಲಾಸ್ಟ್ ಟೈಮ್ ಅದು ಯಾವುದೋ ತೊಗೊಂಬಿಟ್ಟು ಫುಲ್ಲು ಗಟ್ಟಿ ಇತ್ತು ರಬ್ಬರ್ ಥರ. ಅದಕ್ಕೇ ಯಾವ್ದು ತೊಗೊಬೇಕು ಅಂತ ಒಂದು ಸ್ವಲ್ಪ ಪನ್ನೀರು ನೋಡ್ತಾ ಇದ್ದೆ. ಭಟ್ರು ಇದು ಅಮೂಲ್ಯ ನಾನು ತೊಗೊಳ್ಳೋದು, ಅಮೂಲ್ ಇಲ್ಲ ಅಂದರೆ ನಂದಿನಿ ತೊಗೊಂಡಿನಿ. ಸರಿ ಯಾವುದಂತ ನೋಡಿದೆ, ಕೊನೆಗೂ ನಂದಿನಿನೇ ತೊಗೊಂಡೆ ಪನ್ನೀರು. ನಂದಿನಿ ಯಾವುದೋ ಹೊಸ ಪ್ಯಾಕಿಂಗ್ ಮಾಡಿಬಿಟ್ಟವ್ರೆ. ಸರಿ ಆಯಿತು ಅಂದ್ಬಿಟ್ಟು ಅದೇ ತೊಗೊಂಡೆ. ಸರಿ ಇನ್ನೇನ ತೊಗೊಳೋದೈತ ಅಂದ್ಬಿಟ್ಟು ಹಂಗೆ ಮುಂದಕ್ಕೆ ಬಂದೆ ಗುರು. ಹಂಗೆ ಬಂದೆ ನೋಡಿ ಏನೇನಿದೆ, ಏನೋ ಮ್ಯಾನುಫ್ಯಾಕ್ಚರ್ ಡೇಟ್ ಗೀಟ್ ಆಗೋಗೈತಾ ಅಂತ ನೋಡಿದೆ. ನೋಡ್ಕೊಂಬ ಗೈಸ್, ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಅಂತಲ್ಲ, ಒಂದೊಂದು ಕಡೆ ಮ್ಯಾನುಫ್ಯಾಕ್ಚರ್ ಡೇಟ್ ಆಗೋಗಿರೋದಿರತ್ತೆ. ಅದಕ್ಕೆ ಆಮೇಲೆ ನಾ ಸ್ಕೂಪು ಐಸ್ ಕ್ರೀಮ್ದು ನೋಡೋಕೆ ಬಂದೆ. ಹಂಗೆ ಇದು ಏನೋ ಬರ್ಡೇ ಕ್ಯಾಪು, ಸುಮ್ಮನೆ ಹಂಗೆ ಐಸ್ ಒಂದು ಬೀಟ್ ಹಾಕ್ಕೊಂಡು ಎಲ್ಲ ನೋಡಿಕೊಂಡು ಏನಾದ್ರು ಇದೆಯಾ ಅಂತ ಬಂದೆ. ಆಮೇಲೆ ಬಿಸ್ಕೆಟ್ ಕಡೆಗೆ ಹೋದ್ರು. ಬಿಸ್ಕೆಟ್ ಕಡೆ ಹೋದೆ. ಯಾವುದೇನು ಬಿಸ್ಕೆಟ್ ಎಲ್ಲ ಅಷ್ಟು ತಿನ್ನಲ್ವಲ್ಲ, ತಿಂದರೆ ಬರೀ ಪ್ಲೇನು ಈ ಥರದ್ದೆಲ್ಲ ಏನಷ್ಟು ತಿನ್ನಲ್ಲ. ನೆಕ್ಸ್ಟ್ ಬಂದಿದ್ದೆ ಡ್ರೈ ಫ್ರೂಟ್ಸ್ ಸೆಕ್ಷನ್. ಸ್ವಲ್ಪ ಡ್ರೈ ಫ್ರೂಟ್ಸ್ ಸೆಕ್ಷನ್ ನೋಡ್ಕೊಂಡು ಇದು ಏನದೇನು ಯಾವ್ದು ಬೇಕಾಗಿರಲಿಲ್ಲ, ಒಂದು ಸ್ವಲ್ಪ ಇತ್ತು ದ್ರಾಕ್ಷಿ ಗೋಡಂಬಿ. ಸರಿ ಬೇಡ ಇದೆ ಸಾಕು ಅಂದ್ಬಿಟ್ಟು ಕೌಂಟ್ರ್ ಕಡೆಗೆ ಬಂದ. ಕೌಂಟ್ರ್ ಕಡೆ ನೋಡಿ ನಮ್ಮ ಇವರು ಕ್ಯಾಶಿಯರು ಕೇಳಿದ್ರು, ಏನಪ್ಪ ಏನು ಮಾಡ್ತಾ ಇದೆಯಾ ವಿಡಿಯೋ ಅಂದ್ಬಿಟ್ಟು. ನಾನೇನಿಲ್ಲ, ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ ವ್ಲಾಗು ಅಂತಂದೆ. ಸರಿ ಆಯಿತು ಮಾಡ್ಕೋಪ್ಪ ಅಂದರು. ಸರಿ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಹಂಗೆ ಕೊಟ್ಟೆ, ಬಿಲ್ ಹಾಕಿದ್ರು. ಅದೇ ಒಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಇದು ಅಂತಂದರು, ಆಫರು ಅದಿಲ್ಲ, ಅದು ಬೈ ಒನ್ ಗೆಟ್ ಒನ್ ಅದೇನೋ ಒಂದು ಇದು ನೋಡಿದ್ದೆ, ಅದಿಲ್ಲ, ಅದೇನೋ ಇದು ತೊಗೊಂಡ್ರೆ ಅದು ಹಂಗಲ್ಲ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಆದೆ. ಕಾಯ್ದೆ ಒಂದು ಸ್ವಲ್ಪ ಲೇಟ್ ಆಯಿತು 3 ಐಟಮ್ ಹಾಕೋಕ್ಕೆ. ಸರಿ ಪರವಾಗಿಲ್ಲ ಅಂತ ಹಂಗೆ ಅದು ಇದು ಏನೋ ಚಾಕ್ಲೇಟ್ ಎಲ್ಲ ನೋಡ್ಕೊಂಡಿದ್ದೆ. ಚೇಂಜ್ ಇಲ್ಲ ಅಂತೆ, ನಾನು ಚೇಂಜ್ ನೋಡಿದೆ, ಇರಲಿಲ್ಲ. ಆಮೇಲೆ ನಮ್ಮ ಭಯ ಅವ್ರು ಕೊಟ್ಟರು ಚೇಂಜು, ಎಷ್ಟು ₹2 ಚೇಂಜ್ ಇರಲಿಲ್ಲ. ಏನು ಮಾಡೋದು, ಫೋನ್ಪೇನೂ ವರ್ಕ್ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಕ್ಯಾಶ್ ಕೊಟ್ರಿ. ಆಯಿತು ಕೊನೆಗೆ.
ಆಮೇಲೆ ಬಂದ್ರಿ ಗಾಯ್ಸ್ ಗಾಡಿ ಕಡೆ. ಆಯಿತು ಗಾಯ್ಸ್, ಎಲ್ಲ ತಗೊಂಡು ಇವಾಗ ಸೀದಾ ಹೋಗಿ ಮನೆಗೆ ಕೊಡ್ಬೇಕಷ್ಟೆ. ಹಂಗೆ ಗ್ಯಾಪಲ್ಲಿ ಒಂದು ಬಜ್ಜಿ ಹಾಕ್ಕೊಂಡು ನಮ್ಮ ಬ್ರೌನಿಗೆ ಇಷ್ಟ ತುಂಬ, ಅಂದರೆ ಬಜ್ಜಿ ಇಷ್ಟ ಇಲ್ಲ, ಸ್ಮೆಲ್ ಇಷ್ಟ. ಅವನು ವೆರಿ ಗುಡ್. ಅವನು ಅದೆಲ್ಲ ತಿನ್ನಲ್ಲ, ಬರೀ ಸ್ಮೆಲ್ ಕುಡ್ಕೊಂಡು ಹೊಟ್ಟೋಗ್ತಾನೆ. ನೋಡಿ ಎಷ್ಟು ಗುಡ್ ಇದ್ದಾನೆ ನಮ್ಮ ಬ್ರೌನಿ. ಆಮೇಲೆ ಎಲ್ಲ ಆಯಿತು ತಿಂದು, ಆಮೇಲೆ ಸಾಯಂಕಾಲ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಜೊತೆ ರವೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಮಸಾಲೆ ರವೆ ಇಡ್ಲಿ, ಮಸಾಲೆ ಪುರಿ, ರವೆ ಇಡ್ಲಿ ಮತ್ತು ಪಾನಿಪುರಿ ಸ್ವಲ್ಪ ತಿನ್ಕೊಂಡು ಬನ್ನಿ. ಇವಾಗ ನೋಡಿ, ಮಸಾಲೆ ಪುರಿ ತಿಂದರೆ ಒಂದು ಸ್ವಲ್ಪ ಖಾರ ಆಗ್ಬಿಡ್ತು. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಚೂರು ಹಂಗೆ ಹಾಕ್ಬಿಟ್ಟಿದ್ದ, ಅದೇ ತಿಂದ್ಬಿಟ್ಟೆ ಫಸ್ಟ್ ಬೈಟು. ಸರಿ ಹಂಗೆ ತಿಂತಾ ಇದೇನೋ ಬಟಾಣಿ ಸಿಕ್ತು ಗೈಸ್, ಕರಿದು ತಿಂದೆ. ಫುಲ್ಲು ಕೈ ಏನಂತಾನೆ ಗೊತ್ತಾಗಲಿಲ್ಲ. ಹೋಗಿ ನಾನು ಫಸ್ಟ್ ಕಲ್ಲು ಅಂದ್ಕೊಂಬಿಟ್ಟೆ ಅದನ್ನ. ಸರಿ ಅಂದ್ಬಿಟ್ಟು ತಿನ್ಕೊಂಡು ಬಂದೆ. ಇದು ಹ್ಯಾಮ್ಸ್ಟರ್ಗೆ ಒಂದು ಸ್ವಲ್ಪ ಇರಬೇಕಾಗಿತ್ತು ವಾಟ್ರ್ ಬಾಟ್ಲು. ಇನ್ನೊಂದು ಎಕ್ಸಾಟಿಕ್ ಪೆಟ್ಟು ತಂದಿದ್ದೀನಿ, ಅದು ಏನು ಅಂತ ನೋಡಬೇಕಂದ್ರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ